ತುಂಬ ಈಸಿಯಾಗಿ ರಪ್ ಅಂತ ಆಗೋ ಮಟನ್ ಫ್ರೈ. ಏನು ಘಮ ಘಮ ಅನ್ನತ್ತಿದು, ಏನು ಬೀಳ್ದಂಗೆ ಆಗೋಯ್ತು ಪೇಸ್ಟು. ಜಿಂಗಿಲಕ್ಕಿ ಬಾ. ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಅದ್ರ ಮೇಲೆ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಬ್ಯೂಟಿಫುಲ್ ಆ್ಯಂಡ್ ಮೌಂಟ್ ಎವರೆಸ್ಟ್. ಮಾಡಿದ್ದೆಲ್ಲ ಹೆಂಡ್ತಿ ಕಡ್ಡಿ ಅಲ್ಲಾಡ್ಸಿದ ಗಂಡ ಅಂತ ಯಾಕೆ ಬಂದ್ರ ಹುಡುಗರ ಕೈ ತುತ್ತು ಕೊಡ್ತೀನಿ ಬನ್ರ ಇವತ್ತು. ಏನು ಬ್ಯೂಟಿಫುಲ್ ಆಗಿದೆ ಹಂಗೆ ರುಚಿ. ಬಂಧುಗಳೇ ನಮಸ್ತೆ. ಎಷ್ಟೋ ದಿನ ಆದಮೇಲೆ ನನ್ನ ಚಾನಲಲ್ಲಿ ಹೊರಗಡೆ ನೇಚರ್ ಕುಕಿಂಗ್ ಮಾಡೋಣ ಅಂತ ಇವತ್ತು ಬಂದಿದ್ದೀನಿ. ಯಾರ ಜೊತೆ ಅಂದರೆ ಮೈ ಡಾರ್ಲಿಂಗ್ ಡಾಟರ್ ಜೊತೆ ಬಂದಿದ್ದೀನಿ. ಸುಂದರಿ ಕುಲಕರ್ಣಿ ಬ್ರಹ್ಮಪುತ್ರಿ. ನಿಮ್ಗೆ ಏನು ಬೇಕು ಇವತ್ತು ರೆಸಿಪಿ? ಏನಾಗುತ್ತೆ ಓಕೆ ಇಟ್ಕೊಳ್ಳಿ. ನನ್ನ ಮಗಳಿಗೆ ನಾನು ಮಾಡ್ತಿದ್ದಂಥ ಬಟರ್ ಚಿಕನ್ನು, ಆಮೇಲೆ ಇನ್ನೂ ಸುಮಾರು ರೆಸಿಪಿಗಳು, ಬಿರಿಯಾನಿ, ದಮ್ ಬಿರಿಯಾನಿ ಇವೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ನಾನು ಕೆಲಸದ ಒತ್ತಡದಲ್ಲಿ ಬ್ಯುಸಿಯಾಗಿ ಇಷ್ಟು ದಿನ ಅಡುಗೆ ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತೊಂದು ಸ್ವಲ್ಪ ಸಮಯ ಮಾಡ್ಕೊಂಡು ನೇಚರಲ್ಲಿ ಒಂದು ಕುಕ್ ಮಾಡೋಣ ಅಂದ್ಬಿಟ್ಟು 1 kg ಮಟನ್ ತಗೊಂಬಂದಿದ್ದೀನಿ. ಈಗ ಮಟನ್ ಫ್ರೈ ಮಾಡ್ತಾಯಿದ್ದೀನಿ. ಕಂಪ್ಲೀಟು ಒಲೆ ಆ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ. ಇದು ನಂದು ಒಲೆ ಸೆಟಪ್ಪು. ಬ್ಯಾಟ್ರಿಲೇ ಯೂಸ್ ರನ್ ಮಾಡ್ಕೊಂಡು ಮಾಡ್ತೀನಿ. ಇದನ್ನು ನಾನು ಅವಾಗ ಮಾಡ್ತಾ ಇರ್ತೀನಿ. ರೆಸಿಪಿ ಏನು ಅಂತಂದರೆ ಫ್ರೈಡ್ ಆನಿಯನ್ನು, ಆಮೇಲೆ ಕೊತ್ತಂಬರಿ ಸೊಪ್ಪು, 1 kg ಫ್ರೆಶ್ ಬಟರಿ ಮಟನ್. ಒಳ್ಳೆ ಫ್ಯಾಟ್ ಅದ್ರ ಮೇಲೆ ಕೂತ್ಬಿಟ್ಟಿದೆ. ನಾನು ಹೇಳ್ತಾ ಇದ್ರೇ ಎಷ್ಟೋ ಜನಕ್ಕೆ ಬಾಯಿ ನೀರು ಬರ್ತಾ ಇರ್ಬೋದು. ಇದು ನಾನು ಏನು ಪ್ರೋಸೆಸ್ ಮಾಡ್ತೀನಿ ಅದೇ ಪ್ರೋಸೆಸ್ಸಲ್ಲಿ ಮಾಡೋರಿದ್ರೆ ಯಾರಾದರೂ ಮಾಡಿ. ನಮ್ಮ ಅಮ್ಮದೊಂದು ತಾಪತ್ರೆ ಆಗ್ಬಿಟ್ಟೈತಲ್ಲ, ಕೆಳಗೆ ಇಡಂಗಿಲ್ಲ ಈಗ ಮಟನ್. ನಾನು ಫ್ರೈ ಮಾಡೋಕ್ಕಿಂತ ಮುಂಚೆ ಅದು ಹೊಟ್ಟೆ ಒಳಗೆ ಹೋಗಿರುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ಗಸಗಸೆ, ಗೋಡಂಬೆ, ಮೊಸರು, ನಿಂಬೆಹಣ್ಣು, ಏಲಕ್ಕಿ ಮತ್ತೆ ಕಸೂರಿ ಮೇಥಿ. ಮೂಸ್ ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ಮಗಳೇ ಕಸೂರಿ ಮೇಥಿ. ಒಂದಿಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗರಂ ಮಸಾಲ. ಅಡುಗೆ ಮಾಡ್ತಾನೆ ಎಲ್ಲದನ್ನು ತೋರಿಸ್ತೀನಿ. ಗೊತ್ತಾಗಿಲ್ಲ ಅಂದ್ರೆ ಆಮೇಲೆ ಗೊತ್ತಾಗುತ್ತೆ. ಈಗ ಸಮಯ ತುಂಬ ಕಡಿಮೆ ಇರೋದ್ರಿಂದ ಮಟನ್ನ ಒಂದು ರೌಂಡ್ ಉಪ್ಪು ಮತ್ತೆ ಅರಿಶಿನ ಹಾಕ್ಬಿಟ್ಟು ಬೇಯಿಸ್ಕೊಬಿಡ್ತೀನಿ. ಸರಿ ಬನ್ನಿ ಈಗ ಪಟ್ಟಂತ ಬೇಯಿಸ್ಬಿಡೋಣ. ಓಕೆ ಬಂಧುಗಳೇ, ನನ್ನ ಹೆಂಡ್ರು ಫೋನ್ನೇ ಆಫ್ ಮಾಡಿಬಿಟ್ಲು. ಕೊನೆಗೆ ವೀಡಿಯೋನೇ ರೆಕಾರ್ಡ್ ಮಾಡಿಲ್ಲ, ಸುಮ್ಮನೆ ಹಿಡ್ಕೊಂಡು ಸುತ್ತಾಡ್ತಾ ಇದ್ಲು. ಇದು ನೋಡಿ, ಇದು ಮಟನ್ನು ಮತ್ತು ಒಂದಿಷ್ಟು ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸಿ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ನೋಡ್ತಾ ಇದ್ರೆ ಹಂಗೆ ಇಲ್ಲೇ ಗಟ ಅಂತ ಕುಡಿದು ಬಿಡೋಣ, ಅಷ್ಟು ಚೆನ್ನಾಗಿದೆ ಇದು ಹೆಂಗೆ ಬೇಯಿಸೋದು ಅಂತ ಅಂದರೆ, ಮಟನ್ ಹಾಕಿ 2 ಲೋಟ ನೀರು ಹಾಕಿ ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ಆಗೋಯ್ತು. ಅಷ್ಟೇ ಎತ್ತಿಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಇದೇ ಸೂಪ್ ಆ್ಯಕ್ಚುಲಿ, ಇನ್ನೇನಿಲ್ಲ, ಸಿಂಪಲ್. ಇದಿಷ್ಟು ಮಾಡ್ಕೊಂಡು ಕುಡಿದ್ರು ಅದು ಒಂದು ಸೂಪು. ಸರಿ, ಈಗ ನೆಕ್ಸ್ಟ್ ಪ್ರೋಸೆಸ್ ಶುರು ಮಾಡೋಣ. ಬನ್ನಿ ಮಗಳೇ. ಪಾತ್ರೆ ಪುಳ್ಳಿ ಏನಿಲ್ಲ, ಒಂದು ಸ್ವಲ್ಪ ಎಣ್ಣೆ ಹಾಕೋಬಿಡೋಣ. ಯಾಕೆ ಇವತ್ತು ಫಸ್ಟ್ ಟೈಮ್ ನಾನು ಅಮ್ಮೋ ತಿಕ್ಕೆ ಹೊಡಿಬೇಕು ಇದಕ್ಕೆ. ನೋಡೋಣ ಬಾಯಿ ಮುಚ್ಚುತ್ತಾ. ಇದನ್ನ ಏನಿಲ್ಲ, ತುಂಬ ಸಿಂಪಲ್ ಅಡುಗೆ. ಅದಕ್ಕೆ ಫಸ್ಟ್ ಟೈಮ್ ಕಡಿಮೆ ಇರೋದ್ರಿಂದ ನಾವು ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಕೊಳ್ಳೋ ಅಂಥ ಪ್ರೋಸೆಸ್ ಇದು. ಈಗ ನೆಕ್ಸ್ಟು ಎಣ್ಣೆ ಚಟಪಟ ಅಂತ ಇದೆ. ಈಗ ನೋಡಿ, ಈ ಪ್ರೋಸೆಸ್ಸಲ್ಲಿ ನೀವೇನಾದರೂ ಮನೇಲಿ ಮಾಡ್ತಾಯಿದ್ರೆ ಈ ಪಲಾವ್ ಎಲೆ ಬರುತ್ತಲ್ಲ, ಅದೊಂದು ಎಲೆ, ಒಂದಿಷ್ಟು ಏಲಕ್ಕಿ, ಒಂದಿಷ್ಟು ಲವಂಗ ಕೂಡ ಹಾಕೋಬೋದು. ನಾನು ಹೊರಗಡೆ ಮಾಡ್ತಾ ಇರೋದ್ರಿಂದ ಕಂಟ್ರಿ ಕುಕಿಂಗ್ ನಮ್ಮದು, ಒಂದು ಸ್ವಲ್ಪ ಕಡಿಮೆ ಮಸಾಲೆನೇ ಆಗಿರಲಿ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಈಗೇನಿಲ್ಲ, ಎಣ್ಣೆ ಕೊತ ಅಂತ ಕುದೀತಾ ಇದೆ, ಅಂದರೆ ಲೈಟಾಗಿ ಕುದೀತಾ ಇದೆ. ಅದು ಕುದೀತಾರ ಇದಕ್ಕೆ ಈ ನೀರಿದೆಯಲ್ಲ, ಈ ನೀರನ್ನ ಹಾಕೊಳ್ಳಲ್ಲ ನಾನು. ಜಸ್ಟ್ ಎಣ್ಣೆಗೆ ಡೈರೆಕ್ಟಾಗಿ ಇದು ಹಾಕೊಬಿಡ್ತೀನಿ. ನೀರು ಹಾಕಿದ್ರೆ ಈಗ ಚರ್ರನ್ನುತ್ತೆ. ದೂರ ಇರಿ ಮಗಳೇ, ಆರುತ್ತೆ. ಅಯ್ಯಪ್ಪೋ, ನಮ್ಮೂರಲ್ಲಿ ಡ್ಯಾಡಿ ಅದೊಂದು ಹೋಟೆಲಲ್ಲೆಲ್ಲ ಒಂದು ಹೊಗೆ ಬರಿಸ್ತಾರಲ್ಲ ಡ್ಯಾಡಿ, ಹಂಗೆ ಅದೇ ತರ ನಮ್ಮ ಊರಲ್ಲೆಲ್ಲ ಈ ತರ ಹೊಗೆ ಬರ್ಸೋದು. ಈಗ ಒಂದು ಅಬ್ಸರ್ವ್ ಮಾಡಿದ್ರ ಮಗಳೇ, ತುಂಬಾ ನೀರಿದ್ದಾಗ ಅದಕ್ಕೆ ಒಂದು 2 ತೊಟ್ಟು ಇಲ್ಲ 2 ಮುಚ್ಚಲ ಎಣ್ಣೆ ಹಾಕಿದ್ರೆ ಅದು ಚರ್ರ ಅನ್ನಲ್ಲ. ಆದ್ರೆ ತುಂಬ ಎಣ್ಣೆ ಇದ್ದಾಗ ಅದಕ್ಕೆ 2 ತೊಟ್ಟು ನೀರು ಹಾಕಿದ್ರೆ ಚರ್ರ ಅನ್ನತ್ತೆ. ಅದನ್ನು ನಾನು ನಮ್ಮ ಕರ್ನಾಟಕಕ್ಕೆ ಕಂಪೇರ್ ಮಾಡ್ತೀನಿ. ನಮ್ಮ ಕನ್ನಡಿಗರು ನೀರು ಥರ, ನಾರ್ತ್ ಈಸ್ಟವರೆಲ್ಲ ಎಣ್ಣೆ ಥರ. ಏನಾಗುತ್ತೆ, ನಾರ್ತ್ ಈಸ್ಟ್ ಬಂದು ಕುದಿಯೋ ನೀರಿಗೆ ಒಂದು ಸ್ವಲ್ಪ ಎಣ್ಣೆ ಬಿದ್ದರೂ ಏನೂ ಆಗಲ್ಲ, ಸುಮ್ಮನೆ ಇರುತ್ತೆ. ಆದರೆ ಹೊರಗಡೆಯಿಂದ ಬಂದವರು ಎಣ್ಣೆ ಅಲ್ವಾ, ಅವರೇ ಏನಾದ್ರು ಜಾಸ್ತಿ ಆದರು ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಚೂರು ನೀರು ಬಿತ್ತು ಅಂದರೆ ಚರ್ರ ಅಂತ ತಕ ಅಂತ ಕುದೀತಾರೆ. ಅದು ಇವತ್ತಿನ ಪರಿಸ್ಥಿತಿ ನಮ್ಮ ಕರ್ನಾಟಕದ್ದು. ಇಲ್ಲೇ ಇಡ್ಲಾ? ಇದನ್ನು ನಾನು ಚೆಲ್ಲಕ್ಕೆ ಹೋಗಲ್ಲ, ಇದನ್ನು ಇಲ್ಲೇ ಇಡ್ತೀನಿ. ಇನ್ನೂ ಒಂದು ಸ್ವಲ್ಪ ಬೇಕು, ಕೊನೆಗೆ ನೀರು ಹಾಕೋ ಜಾಗಕ್ಕೆ ಇದನ್ನೇ ಹಾಕೊಂಡು ಬಳಸ್ಕೊತೀನಿ. ಇದನ್ನ ವಾಸ್ತು ಸರಿ ಹೋಗಲಿಲ್ಲ, ಆ ಕಡೆ ಕೂತಿದ್ದು, ಅದಕ್ಕಾಗಿ ವಾಸ್ತು ಬದಲಾಯಿಸಿದೆ. ಅದು ನನ್ನ ಹೆಂಡ್ರಿಗೆ ವಾಸ್ತು, ಅದು ನನ್ನ ಗಂಡಂಗೆ ಇಲ್ಲಿ ವಾಸ್ತು. ಓಕೆ, ಅಷ್ಟರೊಳಗೆ ಇದು ಕುದೀತಾ ಇರಲಿ. ಈಗ ಸದ್ಯಕ್ಕೆ ನನಗೆ ರುಬ್ಬೋ ವ್ಯವಸ್ಥೆ ಇಲ್ಲ, ಹಂಗಾಗಿ ನಾನು ಮಿಕ್ಸಿನೇ ತಗೊಂಬಂದು ಹೊರಗಡೆ ರುಬ್ಬಿಸ್ಕೊಬರ್ತೀನಿ. ಈಗೇನು ಅಂತ ಅಂದರೆ, ಈ ಮಿಕ್ಸಿಗೆ ಗಸಗಸೆ ಮತ್ತು ಗೋಡಂಬಿ, ಆಮೇಲೆ ಮೊಸರು, ಆಮೇಲೆ ಒಂದಿಷ್ಟು 4 ಏಲಕ್ಕಿ, ಆಯಿತಾ? ಈಗ ನನಗಿದು ತುಂಬ ಇಷ್ಟ. ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಆಮೇಲೆ ಅದನ್ನು ಸಹ ಟಾಪ್ ಮಾಡಬೇಕು. ನಾನು ಎಂಡ್ರ್ ಮಾಡಿರೋದು ಎಣ್ಣೆ ಅಂದರೆ ಸಖತ್ ಇಷ್ಟ ಅಲ್ಲ ನಮ್ಮ ಮನೆಯೊಳಗೆ. ಸರಿ, ಈಗ ಫ್ರೈಡ್ ಆನಿಯನ್ನ ತೆಗೆದು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಈ ಫ್ರೈಡ್ ಆನಿಯನ್ ಏನಿದೆ, ಇದೇ ಸಿಕ್ಕಾಪಟ್ಟೆ ರಿಚ್ ಟೇಸ್ಟ್ ಕೊಡೋ ಅಂಥದ್ದು ಇದಕ್ಕಿದೆ. ಇದನ್ನು ಈಗ
ರುಬ್ಕೊಬರ್ತೀವಿ. ಈಗ ಇದ್ರ ಮೇಲೆ ಈಗ ಇದು ಕುದೀತಾ ಇರೋದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿ ಇಲ್ಲೇ ಹಾಕ್ಬಿಡ್ತೀನಿ ಫಸ್ಟೇ, ಒಂಚೂರು ಇನ್ನೊಂದು ಸ್ವಲ್ಪ ಉಳಿಸ್ಕೊತೀನಿ. ಮಗಳು ಹೋಗಿ ಮಗಳೇ ಗ್ರೈಂಡ್ ಮಾಡ್ಕೊಂಬಂದಿಲ್ಲ. ಏನಿಲ್ಲ, ವೆರಿ ಸಿಂಪಲ್. ಈಗ ಏನು ಹಾಕಿ ಕಳಿಸ್ದೆ ಇದನ್ನು ಗ್ರೈಂಡ್ ಮಾಡ್ಕೊಂಬಂದ್ರೆ ಅದನ್ನು ತೆಗೆದು ಇದ್ರೊಳಗೆ ಹಾಕಿದ್ರೆ ಮುಗ್ದೋಯ್ತು ಅಷ್ಟೇ. ಅದು ಬರೋಕ್ಕಿಂತ ಮುಂಚೆ ಈಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಕು ನಮಗೆ, ಒಂದು ಸ್ಪೂನ್ ಇಷ್ಟು. ಅದ್ರ ಮೇಲೆ ಒಂದು ಸ್ವೀಟ ಪಕ್ಕ ದೇವರಿಗೆ ದಿಂಡ್ರಿಗೆ ಬೊಂಬ್ತಾಯಿಗೆ. ಓಹ್ ಏನು ನೊರೆ ಉತ್ತು ಬರ್ತೈತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ RM1000 ಸಂಪೂರ್ಣ ಮಟನ್ ಮಸಾಲ ಇದೇ ನಮ್ಗೆ ಇವತ್ತಿಂದು ಮೇನ್ ಇಂಗ್ರೀಡಿಯೆಂಟು. ಇದು ಬ್ಯಾಡ್ಗೆ ಗುಂಟೂರು ಚಿಲ್ಲಿ ಮತ್ತು ಅರಿಶಿಣದ ಕೊಂಬು, ಧನಿಯಾ ಬೀಜ ಮತ್ತು ಅರಿಶಿನ ಇವೆಲ್ಲದನ್ನು ಹಾಕಿ ರೆಡಿ ಮಾಡಿರೋಂಥ ಈ ಮಸಾಲೆ, ಇದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಈ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನ ಇವರು ಹ್ಯಾಂಡ್ ಪಿಕ್ ಮಾಡಿ ಸಾಂಪ್ರದಾಯಿಕ ಶೈಲಿಯಲ್ಲಿ ತಮ್ಮ ಮನೆಯಲ್ಲೇ ತಯಾರಿ ಮಾಡೋದ್ರ ಜೊತೆಗೆ ಹೈಜಿನ್ ಮತ್ತೆ ನಾಟಿ ಟೇಸ್ಟ್ ಬರೋ ರೀತಿ ತಯಾರಿಸಿದ್ದಾರೆ. ಇದು 100% ಆರ್ಗ್ಯಾನಿಕ್, ಯಾವುದೇ ರೀತಿ ಕೆಮಿಕಲ್ ಇಲ್ಲ, ಯಾವುದೇ ರೀತಿ ಕಲರ್ ಕೂಡ ಇದರಲ್ಲಿ ಆಡ್ ಆಗಿಲ್ಲ. ಇದು ಫ್ರೆಶ್ ಮತ್ತೆ ಹೈ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಇದು ತಯಾರಾಗ್ತಿರೋದು ಮಂಡ್ಯದ ವಸುಂಡವಾಡಿಯಲ್ಲಿ ಚೈತ್ರ ಅನ್ನೋರು ಈ ರೆಸಿಪಿ ಮನೆ ರುಚಿ ಅಂತ ತಯಾರು ಮಾಡ್ತಾ ಇದ್ದಾರೆ. ತುಂಬಾ ಜನಕ್ಕೆ ಕೆಮಿಕಲ್ ಮುಕ್ತ ಹೋಮ್ ಮೇಡ್ ಪೌಡರ್ ಬೇಕು ಅಂತ ಇರ್ತೀರಾ, ಅಂತವ್ರಿಗೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಇವ್ರ ಹತ್ರ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಹಾಗೆ ವೆಜ್ ಅಂತ ಬಂತು ಅಂದರೆ ಬೇಳೆ ಸಾಂಬಾರ್ ಪೌಡರ್, ಇವೆಲ್ಲ ಪ್ರತಿಯೊಂದು ಸಿಗುತ್ತೆ. ನಿಮ್ಗೆ ಏನಾದರೂ ಇವೆಲ್ಲದನ್ನು ತರಿಸ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ. ಯಾವುದೇ ಮನೆಗಾಗಿರ್ಬೋದು, ಹೋಟೆಲ್ಗಾಗಿರ್ಬೋದು, ಎಲ್ಲದಕ್ಕೂ ಆರ್ಡರ್ ಮಾಡ್ಕೊಂಡು ತರಿಸ್ಕೋಬೋದು. ನಾವು ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ರುಚಿಕರವಾಗಿ ಟೇಸ್ಟಿಯಾಗಿ ಬರ್ತಾ ಇರೋದ್ರಿಂದ ನಾವು ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೀವಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಫೋನ್ ಮಾಡಿ ಆರ್ಡರ್ ಮಾಡ್ಕೊಬೋದು. ಬನ್ನಿ ಈಗ ಮಟನ್ ಫ್ರೈ ಕಂಟಿನ್ಯೂ ಮಾಡೋಣ. ಒಂದು ಚಮಚ ನಾವೊಂದು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಎಕ್ಸ್ಟ್ರಾ ಖಾರ ಆಡ್ ಮಾಡ್ಕೊತಾ ಇದ್ದೀವಿ ಇದರೊಳಗೆ. ಅದು ಇವ್ರದೇನೆ ಬಂತಾ? ವೆರಿ ಗುಡ್ ಮಗಳು, ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಡಾರ್ಲಿಂಗ್. ಏನು ಘಮ ಅನ್ನೋತಿದು. ಇದು ಆ್ಯಕ್ಚುಲಿ ಫ್ರೈಡ್ ಆನಿಯನ್ದೆ ಸಿಕ್ಕಾಪಟ್ಟೆ ಮಜಾ ಇದರಲ್ಲಿ ಸ್ಮೆಲ್ಲು. ಇಂಗ್ರೀಡಿಯೆಂಟ್ ಇದಾವಲ್ಲ ಅವು. ಈಗ ಇದನ್ನು ತೆಗೆದು ಏನು ಬೀಳ್ದಂಗೆ ಆಗೋಯ್ತು ಪೇಸ್ಟು. ಇದನ್ನು ನಾನಿನ್ನ ಬಿಡಲಾರೆ ಎಂದು ಚಿನ್ನ, ನೀನಾದೆ ನನ್ನ ಪ್ರಾಣ, ದೂರಾಗಿ ಹೋದರೆ ನೀನು ನಾನೆಂದು ಬಾಳೆನು. ಸ್ಟಾರ್ಟಿಂಗೇ ಹೇಳಿದೆ ನೋಡಿ, ಈ ನೀರು ಉಪಯೋಗಕ್ಕೆ ಬರುತ್ತೆ ಅಂತ, ಹಂಗಾಗಿ ಈ ನೀರನ್ನಿಲ್ಲೇ ಉಪಯೋಗಿಸ್ತಾ ಇದ್ದೀನಿ. ಜಿಂಗಿಲಕ್ಕಿ ಬಾ, ಓ ಜಿಂಗಲಕ್ಕಿ ಪಂಗಲಕ್ಕಿ ಬಾ. ಓ ಮಗಳೇ, ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂದರೆ ತುಂಬ ರುಚಿಕರ. ಅದ್ರದ್ದು ಸ್ವಾದನೇ ಬೇರೆ ಮಗಳು. ಹಂಗಾಗಿ ಅವಾಗವಾಗ ನೇಚರಲ್ಲಿ ಬಂದು ಈ ಥರ ಕುಕ್ ಮಾಡ್ಕೊಂಡು ತಿನ್ನಬೇಕು. ರೆಡಿ ಏನು ಸಿಕ್ಕಾಪಟ್ಟೆ ಗ್ರೇವಿನೇ ಜಾಸ್ತಿ ಮಾಡ್ಬಿಟ್ಟ ಅಂತ. ರೆಡಿ. ಇದಕ್ಕೆ ಬಟರ್ ಹಾಕಬೇಕಾಗಿತ್ತು ಅನ್ಸುತ್ತೆ. ಬಟರ್ ಹಾಕಿದ್ರೆ ಫ್ರೈ ಆಗ್ತಿರಲಿಲ್ಲ ಮಟನ್ ಫ್ರೈ. ಲಾಸ್ಟಿಗೆ ಒಂಚೂರು ಬಟರ್ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಬಟರ್ ಮಟನ್ ಆಗೋಗ್ಬಿಡ್ತಿತ್ತು. ಸಖತ್ತಾಗಿ ಬಂದಿರಂಗೆ ಕಾಣಿಸ್ತಿದೆ ಮಗಳೇ. ಈ ಕಲರ್ ನೋಡಿ ಇಲ್ಲಿ ಹೆಂಗಿದೆ ಮಸಾಲೆದು, ನೋಡ್ತಾ ಇದ್ರೆ ಬಾಯಿ ಹಾಕ್ಬೇಕು ಅನಿಸ್ತಿದೆ ಮಗಳು. ಆಲ್ರೆಡಿ ನಾವು ಮಟನ್ಗೆ ಹಳದಿ ಹಾಕಿದ್ರಿಂದ ನಾನು ಹಳದಿ ಬಳಸಲಿಲ್ಲ. ಅಷ್ಟೇ, ಒಂಚೂರು ಹಿಡಿತೀರ ಕೈಗೆ ತಲೆ ಸುಡುತ್ತೆ, ತಡೀರಿ. ಓ ಮೈ ಗಾಡ್, ರೆಸ್ಟೋರೆಂಟ್ ಸ್ಟೈಲು. ಉಪ್ಪು ಮೊದಲೇ ಹಾಕಿತ್ತಲ್ಲ ಇದ್ರೊಳಗೆ, ಹಂಗಾಗಿ ನಾನು ಉಪ್ಪನ್ನು ಬಳಸ್ತಿಲ್ಲ. ಯಾವಾಗಂದ್ರೆ ಮಟನ್ ಬೇಯಿಸುವಾಗಲೇ ನಾನು ಉಪ್ಪು ಮತ್ತು ಅರಿಶಿನ ಹಾಕಿದ್ವಿ, ಹಂಗಾಗಿ ನಾನು ಮತ್ತೆ ಉಪ್ಪು ಬಳಸೋಕ್ಕೆ ಹೋಗಲಿಲ್ಲ. ಅದರೊಳಗೆ ಎಲ್ಲ ರೆಡಿ ಇತ್ತಲ್ಲ, ಹಂಗಾಗಿ ಆ ನೀರು ಸಮೇತ ಇತ್ತು ನೋಡಿ, ಅದರೊಳಗೆ ಎಲ್ಲ ಹೀರ್ಕೊಂಬಿಟ್ಟಿತ್ತು. ಅದೇ ಮಸಾಲೆ ತುಂಬ ಚೆನ್ನಾಗಿ ಕೂತಿದೆ. ಹತ್ರದಿಂದ ಬಂದು ನೋಡಿ ಇಲ್ಲಿ ಬಂಧುಗಳೇ ಹೆಂಗಾಗಿದೆ ಅಂತ. ತುಂಬ ಸಿಂಪಲ್ ರೆಸಿಪಿ ಇದೊಂದು. ಎಷ್ಟು ಸಿಂಪಲ್ಲು ಅಂದರೆ ತುಂಬ ಸಿಂಪಲ್ ರೆಸಿಪಿ. ಎಷ್ಟು ಬೇಗ ಟಪ್ ಅಂತ ಆಗೋಗುತ್ತೆ ಅಂದರೆ, ನಾನು ವೀಡಿಯೋ ಮಾಡಿರೋದಕ್ಕೊಂದು ಸ್ವಲ್ಪ ಮಾಡ್ತಾ ನಮಗೆ ಟೈಮ್ ತಗೊಳ್ಬಿಟ್ರೆ ತುಂಬ ಈಸಿಯಾಗಿ ರಪ್ ಅಂತ ಆಗೋ ಮಟನ್ ಫ್ರೈ. ಅದರಲ್ಲೂ ಈ RM's ಸಂಪೂರ್ಣ ಅವರ ಮಸಾಲೆ ಜೊತೆ ಅಂತೂ ಇದ್ರ ಕಾಂಬಿನೇಷನ್ ಹೆವಿ ಬ್ಯೂಟಿಫುಲ್. ಮಾತ್ರ ನಾನು ಮಾಡ್ತೀನಿ ಅಡುಗೆ ಅಂತ ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನನಗೆ ಅಂದ್ಕೊಂಡಿರಲಿಲ್ಲ. ನನಗೆ ಶಾಕ್ ಆಗೋಯ್ತು. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಅದ್ರ ಮೇಲೆ ಗಾರ್ನಿಷ್ ಮಾಡ್ತಾಯಿದ್ದೀನಿ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಫುಲ್ ಹಾಕ್ಲಾ? ಫೈನಲಿ ಈಗ ಕಸೂರಿ ಮೇಥಿ. ಈ ಕಸೂರಿ ಮೇಥಿನ ಹಿಂಗೆ ಕೈಲಿ ತಗೊಂಡು ಚೆನ್ನಾಗಿ ಉಜ್ಕೊಂಡು ಹಿಂಗೆ ಹಾಕಿ ಚೆನ್ನಾಗಿರುತ್ತೆ. ನಾನೀಗ ಆ ಸರ್ಕಸ್ ಎಲ್ಲ ಮಾಡೋಕ್ಕೋಗಲ್ಲ, ಈಗ ಕಂಟ್ರಿ ಕುಕಿಂಗ್ ಅಲ್ವಾ, ಒಂದು ಸ್ವಲ್ಪ ಗಟ್ಟಿಗೆ ಇರಲಿ ಅಂದ್ಬಿಟ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಇದು ಹಾಕಿದಾಗಲೇ ಅಡುಗೆಗೆ ಒಂದು ಮಜಾ ಸಿಗೋದು, ಒಂದು ಸ್ಮೆಲ್ಲು. ಇಂದ್ರಿಯಗಳದೆಲ್ಲ ಜಾಗರೂಕತೆ ಮಾಡಿಬಿಡುತ್ತೆ. ಏ ಅಮ್ಮು, ಬ್ಯೂಟಿಫುಲ್ ಆ್ಯಂಡ್ ಮೌಂಟ್ ಎವರೆಸ್ಟ್ ಮಾಡಿದ್ದೆಲ್ಲ ಹೆಂಡ್ತಿ ಕಡ್ಡಿ ಅಲಾಡ್ಸಿದ ಗಂಡ ಅಂತ. ಆ್ಯಕ್ಚುಲಿ ಎಲ್ಲ ನಾನು ಮನೆ ಮಾಡ್ಕೊಟ್ಟಿದ್ಲು. ಬರೋಕ್ಕಿಂತ ಮುಂಚೆ ನಮ್ಮ ಟೈಮ್ ಅಡ್ಜಸ್ಟ್ ಆಗ್ತಿರಲಿಲ್ಲ, ಫುಲ್ಲು ಟೆನ್ಷನಲ್ಲಿದ್ದು ಎಲ್ಲಿ ಮಾಡೋಕ್ಕಾಗುತ್ತೆ ಇಲ್ವ ಅಂತ. ಅವಾಗ ಒಂದು ಸ್ವಲ್ಪ ಇಬ್ಬರು ಕೂಗಾಡ್ಕೊಂಡು ಜಗಳ ಮಾಡ್ಕೊಂಡು ಸ್ಟಾರ್ಟ್ ಮಾಡೋದು. ಫೈನಲಿ ಅಪ್ಪಪ್ಪ ಅವಳು ಸಪೋರ್ಟ್ ಇದ್ದೀನಿ. 80% ನಾನು ಹೆಂಡ್ತಿನೇ ಮಾಡಿಕೊಟ್ಟಿದ್ದೆ ಎಲ್ಲದನ್ನು. ಕಡ್ಡಿ ಅಲಾಡ್ಸಿದ್ದು ನಾನು. 95% ನೀನು ಇಲ್ಲ, 70% ನೀನು ಇಲ್ಲ, 50% ನೀನು. ನಮ್ಮ ಭುವನ್ ಬಂದ್ಬಿಟ್ಟು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾವನೆ ಈಗ. ಓಕೆ, ಫೈನಲಿ ಒಂದು ನಿಂಬೆಹಣ್ಣು ಕಟ್ ಮಾಡಿ ಹಾಕ್ಬಿಟ್ರೆ ಮುಗಿದೋಯ್ತು.
ಮಾತ್ರ ಎಷ್ಟು ಚೆನ್ನಾಗಿ ತಿಕ್ಕಾಗಿ ರೆಡಿಯಾಗಿದೆ ಗೊತ್ತಾ ಗ್ರೇವಿ. ಈ ಸಂಜೆ ಟೈಮಿಗೂ ಇದಕ್ಕೂ ಎಷ್ಟು ಮಜವಾಗಿದೆ ಅಂದರೆ ಅಷ್ಟು ಮಜವಾಗಿದೆ. ಇದನ್ನು ನೀವು ಚಪಾತಿ, ರೈಸು, ರೊಟ್ಟಿ, ಈವನ್ ಕಡುಬು, ಇಡ್ಲಿ ಜೊತೆನೂ ಹಾಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ ಮಾತ್ರ. ಇದು ಶಾವಿಗೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಈಗ ನಾನು ಒಂದು ಸ್ವಲ್ಪ ಚಪಾತಿ ಮಾಡೋದೆಲ್ಲ ಪ್ರೋಸೆಸ್ ಕತ್ಲೆ ಆಗಿಬಿಡುತ್ತೆ, ಹಂಗಾಗಿ ಒಂದು ಸ್ವಲ್ಪ ರೈಸ್ ಜೊತೆ ಟೇಸ್ಟ್ ಮಾಡ್ತೀನಿ. ಏನೇ ಕೆಲಸ ಮಾಡಿದರೂ ಕೊನೆಗೆ ತೃಪ್ತಿ ಸಿಗೋ ಅಂಥ ಒಂದು ಅಂಶ ಅಂದರೆ ಕೊನೆಗೆ ತಿಂದಾಗಲೇ, ಆಯಿತಾ. ಈಗ ರೈಸ್ ಬಂದಿದೆ. ರೈಸ್ ಜೊತೆಗೆ ಈರುಳ್ಳಿ, ಸೌತೆಕಾಯಿ, ಅದ್ರ ಜೊತೆ ಮಟನ್ ಫ್ರೈ ಹೆಂಗಾಗಿದೆ ಅಂತ ನೋಡ್ಬಿಡೋಣ. ರೈಸ್ ಜೊತೆ ಬನ್ರ ಹುಡುಗರ ಕೈ ತುತ್ತು ಕೊಡ್ತೀನಿ ಬನ್ರ. ಇವತ್ತು ಮಟನ್ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ. ಎರಡೇ ತುಂಡಲ್ಲಿ, ಎರಡೇ ಬೇಳಲ್ಲಿ ತುಂಡು ಮಾಡ್ಬೋದು. ತಿನ್ನಿ ಮಗಳೇ, ಬರಲಿ ಭವನ್. ಇದ್ರ ಟೇಸ್ಟ್ ಹೆಂಗಿದೆ ಅಂತ ನೋಡಿ. ಈಗ ಕೈ ತುತ್ತು ಅಂದ್ಬಿಟ್ಟು ನಮ್ಮ ಕೈಯೆಲ್ಲ ತಿನ್ನೋದಲ್ಲ ಡ್ಯಾಡಿ. ಕೈ ತೊಳ್ಕೊಂಡ್ರಾ? ತಗ, ಹೆಂಗಿದೆ ಅಂತ ಟೇಸ್ಟ್ ಹೇಳಬೇಕು, ರಿವ್ಯೂ. ಈಗ ನೋಡ್ತೀನಿ ತಡೀರಿ ಹೆಂಗಿದೆ ಅಂತ. ಕರಗೋಗ್ಬಿಡ್ತೀನಿ. ಸಖತ್ತಾಗೈತೆ ಮಗಳೇ. ಏನು ಬ್ಯೂಟಿಫುಲ್ ಆಗಿದೆ ಹಂಗೆ ರುಚಿ. ಬದುಕಿದ್ಕೂ ಸಾರ್ಥಕ ಆಯಿತು ಭೂಮಿ ಮೇಲೆ ಅಲ್ವಾ ಮಗಳೇ? ಡ್ಯಾಡಿ ಮಾಡಿದ ಮಟನ್ ಬೋನಿಗೆ ಅಷ್ಟು ಇಷ್ಟ ಆಯ್ತು. ಅದನ್ನು ಸಖತ್ ಇಷ್ಟ ಆಯ್ತು. ನರ್ ಕೈ ತೊಳ್ಕೊಳ್ಳೋದೇ ಬೇಡ. ಬೆಣ್ಣೆನ ಓಕೆ, ಫೈನಲಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಏನಾದ್ರು ಟ್ರೈ ಮಾಡಬೇಕು, ತುಂಬ ಸಿಂಪಲ್ ಆಗಿದೆ. ಈ ವಿಡಿಯೋ ದೊಡ್ಡದಾಯ್ತು ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ತುಂಬ ಸಿಂಪಲ್ ಆಗಿದೆ. ನಾನು ಹೇಳಿದ ಪ್ರೋಸೆಸ್ನ ಮೇಂಟೈನ್ ಮಾಡಿ ಬ್ಯೂಟಿಫುಲ್ಲಾಗಿ ಬರುತ್ತೆ, ಅಚ್ಚುಕಟ್ಟಾಗಿರುತ್ತೆ. ಓಕೆ, ಈಗ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮಗೆ RM ಸಂಪೂರ್ಣ ಅವರ ಹೋಮ್ ಮೇಡ್ ಮಸಾಲ ಪದಾರ್ಥಗಳು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ನೆಕ್ಸ್ಟು ವಿಲೇಜ್ ಕುಕಿಂಗ್ ಔಟ್ಸೈಡ್ ನೇಚರಲ್ಲಿ ಯಾವ್ದಾರು ರೆಸಿಪಿ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಮಾಡೋ ಅಂಥ ಪ್ರಯತ್ನ ಮಾಡ್ತೀನಿ. ಓಕೆ, ಈಗ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.